ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸುನಿಲ್ ಸಿರ್ಕೆ ಅಂತ ಮಾತಾಡೋದು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮೊನ್ನೆ ವಾರ್ಡ್ ನಂಬರ್ 31 ಸ್ವಸ್ತಿಕ್ ನಗರದಲ್ಲಿ ಕರ್ಮಚಾರಿ ಕಾರ್ಪೊರೇಷನ್ ಕೆಲಸ ಮಾಡ್ತಿರುವ ಜಗದೇವಿ ಎಂಬ ಮಹಿಳೆಗೆ ಬೆಳಗ್ಗೆ ಸುಮಾರು 8:09 ಸುಮಾರಿಗೆ ನಾಯಿ ಕಚ್ಚಿದ ಪರಿಣಾಮ ಅವರು ಅಕ್ಕಪಕ್ಕದಲ್ಲಿರೋ ಅಂಥ ಒಂದು 2-3 ಜನ ಆಟೋದಲ್ಲಿ ಕರ್ಕೊಂಡೋಗಿ ಅವರಿಗೆ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಮಾಡಿಸಿದ್ದಾರೆ. ಮತ್ತು ಅದೇ ರೀತಿ ಇಲ್ಲಿ ಕಾರ್ಪೊರೇಷನಾಗ ಅಧಿಕಾರಿಗಳು ಮತ್ತು ಮಹಾಪೌರರು ಮತ್ತು ಯಾರೂ ಅವರಿಗೆ ಸ್ಪಂದಿಸಿಲ್ಲ. ಮತ್ತು ಅವ್ರು ಇದ್ದಾರೋ ಕಚ್ಚಿದಾಗ ಏನಾಗಿದೆ ಅಂಬೋದು ಕೇಳೋಕ್ಕೆ ಸುದ್ದ ಒಬ್ಬರು ಹೋಗಿಲ್ಲ. ಈ ರೀತಿಯಾಗಿ ನಮ್ಮ ಕರ್ಮಚಾರಿಗಳಿಗೆ ಇಲ್ಲಿ ಅನ್ಯಾಯವಾಗ್ತಿದೆ. ಕಲಬುರಗಿ ಜಿಲ್ಲೆಯ ಕಾರ್ಪೊರೇಷನಲ್ಲಿ ಕೆಲಸ ಮಾಡೋರಿಗೆ ಮತ್ತು ಅವ್ರ ಮನೆಗೆ ಹೋಗಿ ನಾವು ನಿನ್ನೆ ಮೊನ್ನೆ ವಿಸಿಟ್ ಮಾಡಿದಾಗ ಅವ್ರ ಮನೆಯಲ್ಲಿ ಏನೂ ಮೂಲಭೂತ ಸೌಕರ್ಯಗಳಿಲ್ಲ. ಯಾವುದೇ ರೀತಿ ಅವರಿಗೂ 5-6 ತಿಂಗಳಿಂದ ಸಂಬಳನೂ ಆಗ್ತಾಯಿಲ್ಲ. ಮತ್ತು ಹೇಳೋರು ಯಾರೂ ಇಲ್ಲ ಕರ್ಮಚಾರಿಗಳಿಗೆ ಕಲಬುರಗಿ ಜಿಲ್ಲೆ ಅಂತ ಅನಿಸ್ತಾ ಇದೆ. ಬೆಳಗ್ಗೆ ಎದ್ದು 4-5 ಗಂಟೆಗೆ ಕೆಲಸ ಮಾಡ್ಲಿಕ್ಕೆ ಕಲಬುರಗಿಯ ಕರ್ಮಚಾರಿಗಳು ಬೇಕು ಇವರಿಗೆ. ಮತ್ತು ಅವ್ರಿಗೆ ಏನಾದರೂ ಆದ್ರೆ ಹೇಳೋರು ದಿಕ್ಕಿರ್ಲಾರ್ದಂಗೆ ಆಗ್ಯದ. ಗುಲ್ಬರ್ಗ ಕಾರ್ಪೊರೇಷನ್ ಇದೇನು ಸತ್ತದ ಅಂತ ತಿಳಿಯಲಾಗ್ಯದ ನಮಗೆ. ಯಾಕಂದ್ರೆ ಕರ್ಮಚಾರಿಗಳಿಗೆ ಇವ್ರು ಏನಾಗಿದೆ ಅಂತ ಕೇಳಕ್ಕೆ ಬರ್ಲಾಗ್ಯದ. ಅಲ್ಲಿನ ಸಿಬ್ಬಂದಿಗಳಿಗೆ ಸೂಪರ್ವೈಸರ್ ಆಗಲಿ SIಗಳಾಗಲಿ ಮತ್ತು ಕಲಬುರಗಿ ಕಾರ್ಪೊರೇಷನ್ ಅವ್ರಿಗೂ ಕೂಡ ಗಮನಕ್ಕದ. ಅಂದ್ರೆ ಭೀ ಕೂಡ ಯಾರು ಬಂದು ಅವ್ರಿಗೆ ಕೇಳ್ತಾ ಇಲ್ಲ. ಅವ್ರ ಮನೆಗೆ ಹೋಗಿ ನೋಡಿದೀವಿ, ಸುಮಾರು 7-8 ಸಾವಿರ ಬಾಡಿಗೆ ಇರೋಂಥ ಮನೆಯಲ್ಲಿದ್ದಾರೆ. ಅವ್ರಿಗೆ ಮನೆ ಕೂಡ ಇಲ್ಲ. ಕರ್ಮಚಾರಿಗಳಿಗೆ ಮನೆ ಬಂದರೂ ಕೂಡ ಅವ್ರಿಗೆ ಕೊಡ್ತಾ ಇಲ್ಲ. ಅವರು ಬಾಡಿಗೆ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ದಿನ ನಾವು ಉಳ್ಳತ್ತಿದ್ದೇವೆ. ಆಗಿದೆ ಹೆಣ್ಮಕ್ಳು ಏನಿದೆ ಹೆಸರು ಜಗದೇವಿ ಎಂಬ ಹೆಣ್ಮಗಳಿಗೆ ನಾಳೆ ಏನಾದರೂ ಆಯ್ತಂದ್ರೆ ಇದಕ್ಕೆ ಯಾರು ಹೊಣೆಗಾರಿ, ಯಾರು ಜಿಲ್ಲಾಡಳಿತ ತೊತ್ತದ ಏನು ಕಾರ್ಪೊರೇಷನ್ ತೊತ್ತದ ಅಂಬುದು ತಿಳಿಯಲಾಗ್ಯದ. ಪಾಲಿಕೆ ಆಯುಕ್ತರಿಗೆ ಭೇಟಿಯಾಗಿರಿ? ಇಲ್ಲ, ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಸರ್. ಕಾರ್ಪೊರೇಷನ್ದಲ್ಲಿ ಅವ್ರ ಅಧಿಕಾರಿಗಳಾಗಲಿ ಮತ್ತು ಮಹಾಪೌರರಾಗಲಿ ಅವರು SIಗಳು ಸೂಪರ್ವೈಸರ್ಗಳಾಗಲಿ ಯಾರು ಹೋಗಿ ಇನ್ನೋವರೆಗೂ ಅವ್ರ ಮನೆ ಭೇಟಿ ನೀಡಿಲ್ಲ. ಅವ್ರಿಗೆ ಏನಾಗಿದೆ ಅಂಬೋದಂತ ಕೇಳಿಲ್ಲ. ಇದನ್ನು ನಾವು ಕರ್ಮಚಾರಿಗಳ ಪರಿಸ್ಥಿತಿ ಹಿಂಗಂದ್ರೆ ಸಾರ್ವಜನಿಕರಿಗೆ ಹೆಂಗೆ ಸರ್ ನಾವು ಅದೇ ಕೇಳ್ತಿದ್ದೇವೆ ಸರ್. ಕಾರ್ಪೊರೇಷನ್ ಅಲ್ಲಿ ಮುಂಜಾನೆ 4-5 ಗಂಟೆ ಕೆಲಸ ಮಾಡ್ತಾರೆ ಸರ್. ನಮ್ಮ ಗುಲ್ಬರ್ಗ ಸಿಟಿ ಸುಂದರವಾಗಿ ಕಾಣಬೇಕಂದ್ರೆ ಕರ್ಮಚಾರಿಗಳೇ ಕಾರಣ ಸರ್ ಕಾರ್ಪೊರೇಷನ್ದಾಗ ರೀ. ಇಲ್ಲಾಂದ್ರೆ ಎಲ್ಲ ಎದ್ದೋ ಆಗ್ಬಿಡ್ತಾರೆ. ಇವತ್ತಿನ ದಿನ ನಾಯಿಗಳಿಂದ ಅವರಿಗೆ ರಕ್ಷಣೆ ಇಲ್ಲ ಸರ್. ಇವರು ಜನರಿಗೆ ಏನು ರಕ್ಷಣೆ ಕೊಡ್ತಾರ ಮಹಾನಗರ ಪಾಲಿಕೆದವರು, ಅದರಿಂದ ಒಂದು ಬೋರ್ಡ್ ಮಾಡಿ ಕಾರ್ಪೊರೇಷನ್ ಇಲ್ಲಿರೋಂಥ ಸಿಬ್ಬಂದಿ ಅದಕ್ಕೊಂದು ಟೀಮ್ ಮಾಡಿ ನಾಯಿಗಳಿಗೆ ಒಂದು ಕಡೆ ಮಾಡ್ತೀನಿ ಅಂತ ಹೇಳಿದ್ರು ಲಾಸ್ಟ್ ಟೈಮ್. ಇದೇ ರೀತಿ ಸುಮಾರು ಸಲ ನೋಡ್ತಾ ಇದ್ದೀವಿ. ವರ್ಷ ನಡೀತಾ ಇದೆ ಗುಲ್ಬರ್ದಾಗ. ಈಗ ನಿನ್ನೆ ಮೊನ್ನೆ ಆಗಿದ್ದ ಘಟನೆ ಅಂದ್ರೆ ಕರ್ಮಚಾರಿಗಳಿಗೆ ಬೆಳಗ್ಗೆ ಅಟ್ಯಾಕ್ ಆಗ್ತಾ ಇದ್ದಾರೆ. ಇದರಿಂದ ಗುಲ್ಬರ್ಗದಲ್ಲಿ ಹದಗೆಡ್ತಾ ಇದೆ ನಾಯಿಗಳ ಪರಿಸ್ಥಿತಿ. ಮತ್ತು ನಾಯಿಗಳು ಕೂಡ ಒಂದು ಕಡೆ ಒಯ್ದು ಇದು ಮಾಡಬೇಕು. ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಬೆಳಗ್ಗೆ ಆಯ್ತಪ್ಪ ಅಂದ್ರೆ ನಾಳೆ ದಿನ ಕರ್ಮಚಾರಿಗಳು ಯಾರೂ ಕಸ ಹೊಡೆಯಲ್ರಿ ಮುಂಜಾನೆ. ನಮ್ಮ ಆಗ್ರಹ ಸರ್, ಆ ಹೆಣ್ಮಗಳಿಗೆ ಜಗದೇವಿ ಎಂಬವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು, ಮನೆ ಕೊಡಬೇಕು. ಮನೆ ಇಲ್ಲ, ಮತ್ತು ಸಂಬಳನೂ ಆಗ್ತಾ ಇಲ್ಲ ಸರ್. 5-6 ತಿಂಗಳಿಂದ ಸಂಬಳ ಆಗಬೇಕು. ಮತ್ತು ಇದೇ ರೀತಿ ಹೋದ ವರ್ಷ ಬ್ರಿಜೇಶ್ ಅಂತಿದ್ದಾರೆ ಕಬಡ್ಡಿ ಪ್ಲೇಯರ್ ರೀ, UPದಲ್ಲಿ ರೀ. ಅವ್ರಿಗೆ ನಾಯಿ ಕಚ್ಚಿದ ಕಾರಣ ಅವ್ರು ಸಾವನ್ನಪ್ಪಾರ ಸರ್. ಸ್ವಲ್ಪ ದಿನ ಆದ ನಂತರ 5 ತಿಂಗಳು 6 ತಿಂಗಳು ಆದ ನಂತರ ಮುಂದೆ ಈ ಅಮ್ಮಗೆ ಕೂಡ ಅದೇ ರೀತಿ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಕಾನೂನು ಕ್ರಮ ಮುನ್ನೆಚ್ಚರಿಕೆ ವಹಿಸಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಕುಟುಂಬಕ್ಕೆ ಒಂದು ಪರಿಹಾರ ಕೊಡಬೇಕು ಸರ್ಕಾರ ಕಡೆಯಿಂದ, ಕಾರ್ಪೊರೇಷನ್ ಕಡೆಯಿಂದ ಅಂತ ನಮ್ದೊಂದು ಬೇಡಿಕೆ ಇದೆ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಸಿರ್ಕೆ, ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನಂದರೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು, ಮ್ಯಾನುವಲ್ ಸ್ಕ್ಯಾನರ್ ಜನ ಆಗಿರ್ಬೋದು, ಯಾರಿಗೇನು ತೊಂದರೆ ಆದರೂ ಯಾರು ಹಿಂದೆ ಮುಂದೆ ಆತಿರ್ಬೋದು, ಆದರೆ ನಮ್ಮ ಮಾಧ್ಯಮ ಸ್ನೇಹಿತರು ಮುಂದೆ ಬಂದುಬಿಟ್ಟು ಅವ್ರದ್ದು ಏನದ ಕಷ್ಟ ಸುಖ ಮುಂದೆ ತಂದುಬಿಟ್ಟು ಅವ್ರಿಗೊಂದು ವಿಜಯನೂ ಸಾಧಿಸ್ಲಿಕ್ಕೆ ಯಾರ್ದು ಸಪೋರ್ಟ್ ಇರ್ತದಂದರೆ ನಮ್ಮ ಮಾಧ್ಯಮ ಸ್ನೇಹಿತರದ್ದು ಇರ್ತದಂತ ನಾನು ಎದೆ ತಟ್ಟಿ ಹೇಳಕ್ಕೆ ವಹಿಸ್ತೀನಿ. ಅದೇ ರೀತಿ ಏನಂದರೆ ದಿನಾಂಕ 14 ಸಂಕ್ರಾಂತಿ ಹಬ್ಬ ದಿನ ಜಗದೇವಿ ಎಂಬ ಹೆಣ್ಮಗಳ ಮೇಲೆ ವಾರ್ಡ್ ನಂಬರ್ 31 ಸ್ವಸ್ತಿಕ್ ನಗರದಲ್ಲಿ, ನಮ್ಮ ಕಲಬುರಗಿ ನಗರದ ಸ್ವಸ್ತಿಕ್ ನಗರದಲ್ಲಿ ಏನಂದರೆ ಬೆಳಗ್ಗೆ ಪಾಪಕ್ಕೆ ತಮ್ಮ ದುನ್ನದಲ್ಲಿ ಕೆಲಸ ಮಾಡ್ಕೋತಿದ್ದಾಗ ನಾಯಿ ಬಂದುಬಿಟ್ಟು ಅದಕ್ಕೆ ಹಿಂದೆಲಿಂದ ಕಚ್ಚಿರ್ತದೆ. ಆ ಕಾಲಿಗೆ ಗಾಯ ಆಗ್ತಾ ಇರ್ತದೆ. ಆದರೆ ಇಲ್ಲಿಂದವರೆಗೂ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಹೆಲ್ತ್ ಕಮ್ಯುನಿಟಿ ಎಂಬುದು ಒಂದು ಚೇರ್ಮನ್ ಇದ್ದಾರೆ, ಕಲಬುರಗಿ ಮಹಾನಗರ ಮಹಾಪೌರರು ಇದ್ದಾರೆ, ಅದು ಅಲ್ಲದೆ ಉಪಮಹಾಪೌರರು ಇದ್ದಾರೆ, ಕಮಿಷನರ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಯಾರು ಅಧಿಕಾರಿ ಇಲ್ಲ ಅಂತಿಲ್ಲ. ಅಂದೂ ಅಲ್ಲಿಂದ ಏನು ಅಧಿಕಾರಿಗಳು ಆದ ಅಭಯ್ ಕುಮಾರ್ ಆಗಿರ್ಬೋದು, ಬಾಬುರಾವ್ ಆಗಿರ್ಬೋದು, ಸುಷ್ಮಾ ಮೇಡಮ್ ಆಗಿರ್ಬೋದು, ಯಾರು ಸಹಿತ ಅವರಿಗೆ ಇಲ್ಲಿ ಭೇಟಿ ನೀಡುವಂಥ ಶಾಂತಿ ಸಮಾಧಾನ ಹೇಳ್ತಾ ಇಲ್ಲ. ಕಾರಣ ಅವ್ರು ಒಬ್ಬರು ಹೆಣ್ಣುಮಗಳು, ಒಬ್ಬರು ಪೌರ ಕಾರ್ಮಿಕರು. ಯಾಕೆ ಸರ್ ಈ ರೀತಿಯಲ್ಲಿ ತಾವು ದೌರ್ಜನ್ಯ ಮಾಡ್ತಾ ಇದ್ದೀರಿ? ತಾವೇನು ಮೂಗು ತೊಗೊಂಡು ತಿರ್ಗಾಡ್ತಿರಲ್ಲ ಸರ್. ಕಲಬುರಗಿ ತುಂಬ ನಮ್ಮ ಜನ ಕೆಲಸ ಮಾಡ್ತೀರಂತೆ ನೀವು ಮೂಗು ತೊಗೊಂಡು ತಿರ್ಗಾಡ್ತೀರಿ ಸರ್. ಇಲ್ಲಿಕಂದ್ರೆ ಗಲ್ಲಿಯಲ್ಲಿ ನಿಮಗೆ ತಿರ್ಗಾಡಕ್ಕೆ ತೊಂದರೆ ಆಗ್ತದೆ ಸರ್. ಈ ಜನ ಬೆಳಗ್ಗೆ 4 ಗಂಟೆ ಎದ್ದು ತಮ್ಮ ಮನೆ ಮಠ ಬಿಟ್ಟು, ತಮ್ಮ ಮಕ್ಕಳಿಗೆ ಬಿಟ್ಟು, ತಮ್ಮ ಗಂಡ ಹೆಂಡತಿ ಎಲ್ಲರಿಗೆ ಬಿಟ್ಟು ರೋಡಿನ ಮೇಲೆ ಬಂದು ನಮ್ಮ ಸೇವೆ ಮಾಡ್ತಾರೆ ಸರ್, ದೇಶ ಸೇವೆ ಮಾಡ್ತಾ ಇದ್ದಾರೆ. ತಾವು ಇವ್ರ ಜೊತೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಪ್ರಶ್ನೆ ತಮಗೊಂದು ಈ ಮಾಧ್ಯಮ ಮುಖಾಂತರ ತಮಗೆ ಹೇಳಕ್ಕೆ ಇಷ್ಟೇ ಸರ್.
ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ತಾವು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳೋದು ಅಲ್ಲದೆ ಇವ್ರ ಮೇಲೆ ಏನೊಂದು ಸೇಫ್ಟಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇದು ಏನು ಸಂಘಟನೆ ಅದ ಸರ್, ಈ ಸಂಘಟನೆ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಡ್ತೀವಿ ಅಂತ ತಮಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ಲಾಕ ಬಯಸ್ತೀನಿ. ಆಕಾಶ ಸ್ಪಾರ್ಶ ಜಾಗೃತಿ ಸಮಿತಿ ಸದಸ್ಯರು, ಸಫಾಯಿ ಕರ್ಮಚಾರಿ, ಸಮಾಜ ಕಲ್ಯಾಣ ಇಲಾಖೆ, ಕಲಬುರಗಿ.